ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿರಿ ಟಿ ವಿ. ನಾನು ನಿಮ್ಮ ಪ್ರೀತಿಯ ಶಶ್ವಂತ್. ನಮ್ಮ ಜೊತೆ ಇದ್ದಾರೆ ಜನಕ ಚಿತ್ರದ ಪ್ರೊಡ್ಯೂಸರ್ ನಮ್ಮ ಪ್ರೇಮ ಮೇಡಮ್. ಅವ್ರ ಜೊತೆ ಒಂದಿಷ್ಟು ಜನಕ ಚಿತ್ರದ ಬಗ್ಗೆ ಅಪ್ಡೇಟ್ಸನ್ನು ತಗೊಳ್ಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಪ್ರೇಮ ಮೇಡಮ್. ಮೊದಲನೇದಾಗಿ ನಮ್ಮ ಸಿರಿ ಟಿ ವಿ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನಿಮ್ಮ ಜನಕ ಚಿತ್ರದ ನಿಮಗೆ ಒಂದಷ್ಟು ಅಪ್ಡೇಟ್ಸ್ನ ನಮ್ಮ ಸಿರಿ ಟಿ ವಿ ಜೊತೆ ಹಂಚ್ಕೋಬೇಕೆಂದು. ಓಕೆ, ನಾನು ಸಿರಿ ಮ್ಯೂಸಿಕ್ಕು ಬಂದಿದ್ದೀನಿ. ಇಲ್ಲಿ ನನಗೆ ತುಂಬ ಖುಷಿ ಆಯಿತು. ಇದರೊಳಗಡೆ ಬಂದು ಎಲ್ಲ ಒಳ್ಳೆ ಜನ, ಒಳ್ಳೆ ಸಿರಿ ಮ್ಯೂಸಿಕ್ ಅವರು, ಸುರೇಶ್ ಸರ್ ಅವರು ತುಂಬ ಒಳ್ಳೆಯವರು. ತುಂಬ ಒಳ್ಳೆ ರೀತಿಯಿಂದ ನಮಗೆ ಮಾತಾಡಿ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ಹೋಗಿ ತುಂಬ ಮೋಸ ಆಗಿದ್ದೀನಿ. ನಾನು ಇವಾಗ ಇಲ್ಲಿ ಬಂದಮೇಲೆ ಸ್ವಲ್ಪ ಖುಷಿ ಅನಿಸಿದೆ. ತುಂಬ ಚಿಕ್ಕ ವಯಸ್ಸಿಂದ ತುಂಬ ಆಸೆ ನನಗೆ, ಫಿಲಮ್ಮು ಹುಚ್ಚು. ನನ್ನ ತಮ್ಮನಿಗೂ ನನಗೂ ತುಂಬ ಅಂದರೆ ತುಂಬ ಚಿಕ್ಕ ವಯಸ್ಸಿಂದ ನಾನು ನನ್ನ ತಮ್ಮನ ಕರ್ಕೊಂಡು ಎಲ್ಲಿ ರಾಜ್ಕುಮಾರ್ ಸಿಗ್ತಾರೆ, ಎಲ್ಲಿ ವಿಷ್ಣುವರ್ಧನ್ ಸಿಗ್ತಾರೆ, ಎಲ್ಲಿ ಇವ್ರು ಸಿಗ್ತಾರೆ, ಯಾರ್ಯಾರು ಆ್ಯಕ್ಟ್ರು ಅಲ್ಲೆಲ್ಲಿ ಶೂಟಿಂಗ್ ನಡೆಯುತ್ತೆ ಅಲ್ಲೆಲ್ಲ ನಡ್ಕೊಂಡೆ ಒಂದು ಫುಲ್ಲು ಬೆಂಗಳೂರೇ ರೌಂಡ್ ಹೊಡೆದು ಸಾಯಂಕಾಲ ಹೋದರೆ ನಮ್ಮ ಅಮ್ಮ ಹತ್ರ ಒದೆ ತಿಂತಾಯಿದ್ದೆ. ಒಂದ್ಸರಿ ರಾಜ್ಕುಮಾರ್ದು ಇಲ್ಲೇ ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿ ಶೂಟಿಂಗ್ ನಡೀತಾಯಿತ್ತು. ನಾಗರ ಹಾವಿನ ಎಡೆನೋ ಯಾವುದೋ ಒಂದು, ಚಿಕ್ಕ ವಯಸ್ಸು ಅವಾಗ. ಅವ್ರದ್ದು ಶೂಟಿಂಗ್ ಮಾಡಿಕೊಂಡು ಇದ್ದರು. ಅಲ್ಲಿ ನುಗ್ಗಿ ಹೋಗಿ ನಾನು ಪರ್ಚ್ಕೊಂಡು, ಮೈಯೆಲ್ಲ ಪರ್ಚ್ಕೊಂಡು ರಕ್ತ ಬಂದು ನನಗೆ ಬಿದ್ದು ಎದ್ದು ಹೋಗಿ ಅವ್ರ ಹತ್ರ ಚಿಕ್ಕ ಹುಡುಗರು ಓಡೋಗಿ ಗುಡುಕ್ಕಂತ ನಿಂತ್ಕೊಂಡೆ. ಯಾರು ಹೇಳಿದ್ರು ಸಿಕ್ಕಿಲ್ಲ ನಾನು. ಹಂಗೂ ರಾಜ್ಕುಮಾರ್ ಅವರು ಹೇಳ್ಕೊಂಡು ಹೋಗ್ತಾಯಿದ್ರು ಬೇರೆಯವರೆಲ್ಲ ಬಂದು. ಆವಾಗ ರಾಜ್ಕುಮಾರ್ ಅವ್ರು ಬೇಡಮ್ಮ ಇರು ಅಂದ್ಬಿಟ್ಟು ಕರೆದು ನನ್ನ, ಬಾಮ್ಮ ಹಂಗೆಲ್ಲ ಬರಬಾರ್ದಮ್ಮ, ಯಾಕಮ್ಮ ಇಷ್ಟೊಂದು ಏಟ್ ಮಾಡ್ಕೊಂಡೆ ಅಂತ ನನ್ನ ಗಾಯ ಎಲ್ಲ ಸೌರಿ ಇದು ಮಾಡಿ ನನ್ನ ತಮ್ಮಂಗೂ ನನಗೂ ನೀರು ತರಿಸ್ಕೊಟ್ರು. ಕುಡಿದ್ಬಿಟ್ಟು 5 ರೂಪಾಯಿ ನೋಟು, ಏನಾದ್ರು ತಿನ್ಕೊಂಡು ಹೋಗ್ರಮ್ಮ ಬೇಗ ಮನೆಗೆ ಹೋಗ್ಬಿಡಿ ಅಂದ್ಬಿಟ್ಟು 5 ರೂಪಾಯಿ ನೋಟ್ ಕೊಟ್ಟರು. ಆ ನೋಟ್ ಇವತ್ತು ತುಂಬ ಜೋಪಾನವಾಗಿ ನಾನು ಮಾಡ್ಕೊಂಡಿದ್ದೀನಿ, ಖರ್ಚು ಮಾಡಿದ್ದೀರ. ಮತ್ತು ಒಂದು ಸರಿ ಹಂಗೆ ವಿಷ್ಣುವರ್ಧನ್ ಅವ್ರ ಮನೆ ಹತ್ರ, ಅಲ್ಲಿ ಇದ್ರ ಹತ್ರ ತಿಲಕ್ ನಗರ್ ಸೈಡ್ ಅವ್ರ ಮನೆ ಇರೋದು, ಅಲ್ಲಿಗೆ ಹೋದೆ. ಯಾವಾಗ ಸ್ವಲ್ಪ ಸುಮಾರಾಗಿದ್ದು, ಸ್ವಲ್ಪ ಹೋದರೆ ಅಲ್ಲೂ ರೆಶ್ಶು ಎಲ್ಲರೂ. ಹಂಗೂ ನಮ್ಮ ತಮ್ಮ ನಾವು ನುಗ್ಗಿ ಓಡೋದು. ಹೋಗಿ ಅವಾಗ ಅಲ್ಲೋಗಿದ ತಕ್ಷಣ ಅವ್ರನ್ನೂ ಮಾತಾಡಿಸಿ ಅವಾಗ ನಮ್ಮ ತಮ್ಮನ್ನ ಎತ್ಕೊಂಡು ಅವ್ರು ಮುದ್ದಾಡಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಟ್ಟು ಕಳಿಸಿದ್ರು. ಆವಾಗಿಂದ ತುಂಬ ನನಗೆ ಫಿಲಮ್ ಹುಚ್ಚು, ಫಿಲಮ್ ಮಾಡಬೇಕು, ನನಗೆ ಯಾರು ಸಪೋರ್ಟ್ ಇಲ್ಲ, ಆಸೆ ಅಂದರೆ ಹೋಗ್ತಿದ್ದೆ ಎಲ್ಲ ಕಡೆಗೆ. ಗಾಂಧಿನಗರ ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಹೋಗೋದು ಬರೀದೇ ಹುಚ್ಚು. ಆಮೇಲೆ ನನಗೂ ಮದುವೆ ಆಯಿತು, ಮಕ್ಕಳಾಯಿತು. ಮತ್ತು ನಾನು ಫಿಲಮ್ ಮಾಡಲೇಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ತುಂಬ ಒಳಗಡೆ ಹೃದಯದಲ್ಲಿತ್ತು. ಆವಾಗ ನನಗೆ ಹೆಂಗಾದರೂ ಯಾರೂ ಸಪೋರ್ಟ್ ಮಾಡಲ್ಲ, ನಮ್ಮ ದುಡ್ಡಲ್ಲೇ ಮಾಡೋಣ ಅಂತ ಕಷ್ಟಪಟ್ಕೊಂಡು ದುಡ್ಡು ರೆಡಿ ಮಾಡಿಕೊಂಡು ಒಂದು ಜನಕ ಅಂತ ಮೂವಿ ಯಾರ್ಯಾರು ಕೈಕಾಲು ಹಿಡಿದು ಸಪೋರ್ಟಿಂದ ಮಾಡಿದೆ. ಫುಲ್ ಮುಗಿಸಿದ್ದೀನಿ. ನಾನು ಬೇರೆ ಬೇರೆ ಹೀರೋಗಳನ್ನ ಹುಡುಕ್ತಾ ಇದ್ದೆ. ಹಂಗಾಗಿ ಮನು ಅಂತ ಅವನ ಹೆಸರು. ಹಂಗಾಗಿ ಅವನ್ನೇ ಹೀರೋ ಮಾಡೋಣ ಅನ್ನೋ ಒಂದು ಆಸೆ ಇಂದ ನಾನು ಅವನ್ನ ಹೀರೋ ಮಾಡಿದ್ದೀನಿ. ನೀವು ಸಿರಿ ಮ್ಯೂಸಿಕ್ಗೆ ನಮ್ಮ ಸಾಂಗ್ ಕೊಟ್ಟಿದ್ದೀನಿ. ನಾಳೆ 6ನೇ ತಿಂಗಳು 1ನೇ ತಾರೀಕಿಗೆ ನಾಳೆ ರಿಲೀಸ್ ಆಗುತ್ತೆ. ನೀವೆಲ್ಲ ನೋಡಿ ನಮಗೆ ಲೈಕ್ಸ್ ಕೊಟ್ಟು ಆಶೀರ್ವಾದ ಮಾಡಿ. ಜನಕ ನಂತರ ನಿಮ್ಮ ಮುಂದಿನ ಚಿತ್ರ ಯಾವುದು ಅಂತ ನಿಮಗೆ ಜನಕ ಆದಮೇಲೆ ಜನನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೂ ಎಲ್ಲ ರೆಡಿ, ಟೈಟಲ್ ಎಲ್ಲ ರೆಡಿ ಆಯಿತು. ಎಲ್ಲ ಹಳೆ ಆ್ಯಕ್ಟ್ರಸ್ಗೆಲ್ಲ ಕೊಡಬೇಕು ಆ್ಯಕ್ಟಿಂಗು ನಾನು ಅಂತ ಆಸೆ ಇಟ್ಕೊಂಡಿದ್ದೀನಿ. ಹಳೆ ಆ್ಯಕ್ಟರ್ಸ್ ಅಂದರೆ ಯಾರು? ರಮೇಶ್ ಅವರು, ಗಿರಿಜಾ ಲೋಕೇಶ್ ಅವರು, ಚಂದ್ರಶೇಖರ್ ಅವರು, ಜಯಶ್ರೀ ಮೇಡಮ್ ಅವರು, ದೊಡ್ಡಣ್ಣವರು, ಕೀರ್ತಿರಾಜು, ದೇವರಾಜ್ ಅವರು, ಶ್ರೀನಿವಾಸ್ ಸಾರು, ಇಂಥ ಒಳ್ಳೊಳ್ಳೆ ಆ್ಯಕ್ಟ್ರಸ್ಗೆಲ್ಲ ಕೊಡಬೇಕು, ನನ್ನ ಫಿಲಮಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅವ್ರನ್ನೆಲ್ಲ ಹಾಕ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸೇರಿ ಪ್ರೋತ್ಸಾಹ ಕೊಟ್ಟು ನನಗೆ ಮಾಡೋ ಥರ ಶಕ್ತಿ, ಧೈರ್ಯ ಎಲ್ಲ ಕೊಡಲಿ ಆ ದೇವರು. ಬೆಳೆಸಿ ಉಳಿಸಿ ಥಿಯೇಟ್ರಲ್ಲಿ ಹೋಗಿ ಫಿಲಮ್ನ ನೋಡಿ ನಮ್ಗೆ ಆಶೀರ್ವದಿಸಿ. ನಾನು ಬರೋ ತಿಂಗಳು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನನಗೆ ಆಶೀರ್ವಾದ ಕೊಡಿ. ಧನ್ಯವಾದಗಳು. ತುಂಬ ಖುಷಿಯಾಗಿದೆ. ಸಿರಿ ಮ್ಯೂಸಿಕ್ಕಿಂದ ನನಗೆ ತುಂಬ ಖುಷಿ ಸಿಕ್ಕಿದೆ, ಸಂತೋಷ. ಯಾಕೆ ಮೇಡಮ್, ಇದಿಷ್ಟು ಪ್ರೇಮ ಮೇಡಮ್ ಅವರ ಮಾತಾಗಿತ್ತು. ಇದು ವಿಷಯನ ಹಂಚ್ಕೊಳ್ಳೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನೋಡ್ತಾ ಇರಿ ಸಿರಿ ಟಿ ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.